ಇವತ್ತಿನ ಈ ಒಂದು ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ದೇವೂರು ಇಲ್ಲಿ ನಡೆಯುವಂಥ 2025-26ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅದರೊಂದಿಗೆ ಸ್ನೇಹ ಸಂಗಮ ಕಾರ್ಯಕ್ರಮ. ಈಗ ನಾವು 2023 ನಮ್ಮ ಶಾಲೆಯ ಸದಸ್ಯರಾದಂಥ ಶ್ರೀ ಬಸಪ್ಪ ಮಾದರ್ ಇವರಿಗೆ ನಮ್ಮ BK ಬಡಿಗೇರ್ ಗುರುಗಳು ಪುಷ್ಪಾರ್ಪಣೆಯನ್ನು ಮಾಡಬೇಕಂತೇಳಿ ಕೇಳ್ಕೊತೀನಿ. ಗುರುಗಳ ಮೇಲೆ ನಾವು 2023-24ನೇ ಸಾಲಿನೊಳಗೆ ಈ ಒಂದು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಆಗ ಆ ಸಮಯದಲ್ಲಿ ನಾವು ಕೇವಲ ಜಾಬ್ ಹೋಲ್ಡರ್ಸ್ ಅಂದರೆ ನೌಕರದಾರರಿಗೆ ಮಾತ್ರ ನಾವು ಹೆಚ್ಚಿಗೆ ಒತ್ತು ಕೊಟ್ಟು ನಮ್ಮ ಶಾಲೆಗೆ ಏನು ಬೇಡಿಕೆ ಬೇಕಾಗಿತ್ತು ಅವನ್ನೆಲ್ಲವನ್ನು ನಾವು ಪೂರೈಸ್ಕೊಂಡಿದ್ದೀವಿ. ಆದರೆ ಈ ಸರಿ ಏನೈತಲ್ಲ, ಆ ಹಳೆಯ ವಿದ್ಯಾರ್ಥಿ ಜೊತೆಗೆ ಮತ್ತೊಂದಿಷ್ಟು ಹಳೆಯ ವಿದ್ಯಾರ್ಥಿಗಳನ್ನು ಕೂಡಿಸಿ ಸ್ನೇಹ ಸಂಗಮವನ್ನು ಮಾಡ್ತಾ ಇದ್ದೀವಿ. ಅಂದರೆ ಎರಡು ಗುಂಪುಗಳನ್ನು ಒಂದು ಕಡೆ ಕೂಡಿಸಿ ಸ್ನೇಹ ಸಂಗಮ ಕಾರ್ಯಕ್ರಮವನ್ನು ಮಾಡಿ ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ದೇಣಿಗೆಯನ್ನು ನೀಡಿದ್ದಾರೆ. ಆಮೇಲೆ ವಿವಿಧ ನಮಗೆ ಶಾಲೆಗೆ ಬೇಕಾಗುವಂಥ ಉಪಕರಣಗಳನ್ನು ಸಹಿತ ನಮಗೆ ನೀಡಿದ್ದಾರೆ. ಅದರ ಜೊತೆಗೆ ಆಮೇಲೆ ಸಾಯಂಕಾಲ ಹೆಚ್ಚಿನ ಇದನ್ನು ಹೇಳಲಾಗುತ್ತದೆ. ಆದರೆ ಹೋದ ಸರಿ ನಾವು ಮಾಡಿದಾಗ ಕೆಲವೊಂದಿಷ್ಟು ಮಂದಿ ನಮಗೆ ಟೈಮ್ ಭಾಳ ಆತ್ರಿ, ನಾವು ಹೊಕ್ಕಿವ್ರಿ ಅಂತೇಳಿ 6 ಗಂಟೆಗೆ ಖಾಲಿ ಮಾಡಿಬಿಟ್ಟಿದ್ರು. ಅದಕ್ಕೆ ಆ ಥರ ಆಗೋದು ಬೇಡ ಅಂಥೇಳಿ ಈ ಸರಿ ಹಳೆ ವಿದ್ಯಾರ್ಥಿಗಳನ್ನು ನಾವು ಈಗಲೇ ಒಂದು ಸ್ವಲ್ಪ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿ ನಂತರ ಮಧ್ಯಾಹ್ನ ಕಾರ್ಯಕ್ರಮ ನೀವು ಉಳಿದು ನೋಡ್ಕೊಂಡು ಹೋಗ್ರಿ ಅಂತೇಳಿ ನಾನು ಬಿಡ್ಕೋತೀನಿ. ಹಾಗೆ ನಾವು ಶಾಲೆಗಾಗಿ ಕೊಟ್ಟಿದ್ದು ಕೆಟ್ಟಿತ್ತೇನ ಬೇಡ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತ್ತೇನ ಬೇಡ, ಮುಂದೆ ಕಟ್ಟಿಹುದು ಬುದ್ಧಿ ಸರ್ವಜ್ಞನವರು ಹೇಳಿದ್ದಾರೆ. ಹಾಗಾಗಿ ಕೊಡುಗು ದಾನಿಗಳು ಕೊಡುಗೆಯನ್ನು ಮಾಡ್ತಾನೆ ಇರಬೇಕು. ತಾವು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿ ಎಲ್ಲರೂ ನಮ್ಮ ಶಾಲೆಗೆ ಬಂದಿದ್ದೀರಿ. ಈ ನಮ್ಮ ಶಾಲೆಗೆ ಸಾಕಷ್ಟು ನಾವು ವಾಟ್ಸಾಪ್ ಮೂಲಕ ತಮ್ಮ ಜೊತೆಗೆ ಮಾತಾಡಿದ್ದೀವಿ. ಅದರಂತೆ ತಾವು ಕೂಡ ನಮ್ಮನ್ನು ಪ್ರತಿಕ್ರಿಯಿಸಿದ್ದೀರಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತೀನಿ. ಅದರ ಜೊತೆಗೆ ನಮ್ಮ ಈ ಶಾಲೆಗೆ ಈ ಒಂದು ಸ್ಟೇಜಿನ ರಂಗಮಂಟಪವನ್ನು ಕೂಡ ಒಂದು ಎರಡು ಬ್ಯಾಚ್ನವರನ್ನು ಕೂಡಿ ಮಾಡ್ಕೊಂಡಿವಿ ಅಂತ ಹೇಳಿದರು, ಅವರು ಮಾಡಿಸಿದ್ದಾರೆ. ಅದರ ಜೊತೆಗೆ ನಮ್ಮ ಶೋಭಾ ಮೇಡಮ್ ಅವರು ಟ್ರೆಸರಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇನ್ನೂ ಕೆಲವರು ಆಮೇಲೆ ಬಂದು ದೇಣಿಗೆಯನ್ನು ಕೂಡ ನೀವು ಬರೆಸಿದ್ರಿ. ಅದಕ್ಕೆ ಆ ಒಂದು ಕೃತಜ್ಞತೆ ತಾವು ನೀಡಿದ್ದು ನಮಗಾಗಿ ಅಲ್ಲ, ನಮ್ಮ ಮಕ್ಕಳಿಗಾಗಿ. ನಾವು ಇವತ್ತು ಇರ್ತೀವಿ, ನಾಳೆ ಮುಂದೆ ಮತ್ತೊಂದು ಊರಿಗೆ ಹೋಗ್ತೀವಿ. ಆದರೆ ನೀವು ಕೊಟ್ಟಿದ್ದು ಮಕ್ಕಳಿಗಾಗಿ, ಮಕ್ಕಳ ಒಂದು ಭವಿಷ್ಯಕ್ಕಾಗಿ, ಮಕ್ಕಳ ಗುಣಾತ್ಮಕ ಶಿಕ್ಷಣಕ್ಕಾಗಿ ಕೊಟ್ಟಿದ್ದೀರಿ. ಹಾಗಾಗಿ ಅದು ನೀವು ಮಾಡಿದಂಥ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗುತ್ತದೆ. ಹಾಗೆ ಈ ಒಂದು ಪ್ರಸ್ತಾವಿಕ ನುಡಿಯನ್ನು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ ಮಾತೆ.